ಯಾಕೆ ಇನ್ನು ಮುಂದೆ ನೀವು ಮಾಡಲಿಲ್ಲ ಅಂತಂದ್ರೆ ನಾವು ಬಿಡಂಗಿಲ್ಲ. 10,000 ಎಕರೆ ಭೂಮಿ ನಮ್ಮ ರೈತರು ಕಳ್ಕೊಂಡಿದ್ದಾರೆ. ಆ ಹೆಚ್ಚುವರೆಗೆ ಏನು ಕಳ್ಕೊಂಡಿದಾರಲ್ಲ ಆ ಎಲ್ಲಾ ರೈತರಿಗೆ ರೀಸರ್ವೆ ಮಾಡಿ ಪರಿಹಾರ ಕೊಡುವಂತ ಕೆಲಸವನ್ನು ಎಲ್ಲಿವರೆಗೆ ಮಾಡಂಗಿಲ್ಲ ಅಲ್ಲಿವರೆಗೆ ನಾವು ನಿಮ್ಮನ್ನು ಬಿಡಂಗಿಲ್ಲ. ನಾವು ರೆಡಿಯಾಗಿ ನಿಂತೀವಿ. ನಾಗರ ಬೆಟ್ಟ ಯೋಜನೆ ಆದ ನಂತರ ಬಿಟ್ಟು ಹೋಗ್ತಾರ ತಿಳಿದ್ರಿ. ಮತ್ತ ಆಲಮಟ್ಟಿ 519.6 ಪ್ರೆಸೆಂಟ್ ಐತಿ. ಎತ್ತರ 524.256 ಆಗು ಮಟ್ಟ. ಬಿಜಾಪುರ ಜಿಲ್ಲಾದಾಗ ಯಾವ MLA ನಾವು ಬಿಡಂಗಿಲ್ಲ. ಅವ್ರ ಭಾಗದಾಗ ಸುಮಾರು 20-25 ಸಾವಿರ ಕೋಟಿ ರೂಪಾಯಿ ಕೆಲಸ ಮಾಡ್ಯಾರ. ಈ ನಾಗರಬೆಟ್ಟ ಏತ್ ನೀರಾವರಿ MB ಪಾಟೀಲ್ ಸಾಹೇಬ್ರಿಗೂ ಲಕ್ಷ ಬರ್ಬೇಕಾಗಿದೆ. ಯಾಕಂದ್ರೆ ಬಿಜಾಪುರ ಇರ್ಲಿ ಎಲ್ಲೇ ಇರ್ಲಿ ನೀರಾವರಿ ಅಂದ್ರೆ ನಮ್ಮ ರೈತರವ್ರ. ದಯವಿಟ್ಟ ಈಗಲಾದ್ರೂ ತಕ್ಷಣ ಎಚ್ಚೊತ್ತ ಈ ನಾಗರಬೆಟ್ಟ ಏತ್ ನೀರಾವರಿ ಇರ್ಲಿ ಏನ್ ನಿಮ್ಮ ನಾರಾಯಣಪುರ ಡ್ಯಾಮ್ ನಿಂದ್ರ ಆ ಭಾಗದಲ್ಲಿ ಪರಿಹಾರಗಳು, ಕಾಲುವೆಗೆ ಪರಿಹಾರ ಕೊಟ್ಟಿಲ್ಲ, ಭೂಮಿ ಆಧಾರ ಪರಿಹಾರ ಕೊಟ್ಟಿಲ್ಲ. ಇದೇ ನಮ್ಮ ಶಾಂತಗೌಡರು ಹೇಳ್ತಿರು 7,000 ಎಕರೆಗೆ ಆ ಡ್ಯಾಮಕ್ಕೆ ನೀರು ಹೋಗ್ತಕ್ಕಂತ ಏರಿಯಾಕ ಅವರೆಲ್ಲ ಊರು ಬಿಟ್ಟು ಬೇರೆ ಬೇರೆ ಪಾಪ ಮಹಾರಾಷ್ಟ್ರ ಇಲ್ಲ ಕೊಲ್ಲಾಪುರಕ್ಕೆ ಆ ಪುಣ್ಯಾತ್ಮರಿಗೆ ಪಾಪ ರೈತ ದೇವರುಗಳಿಗೆ 7,000 ಎಕರೆ ಜಮೀನನ್ನ ತಗೊಂಡ್ರೆ ಇನ್ನ ಪರಿಹಾರ ಕೊಟ್ಟಿಲ್ಲ ಅಂದ್ರ ಎಂತ ರಾಜ್ಯದ ಮುಖ್ಯಮಂತ್ರಿಗಳ, ಎಂತ ಅಧಿಕಾರಿಗಳು ನೀವೆಲ್ಲ. ಅಲ್ಲೂ ರೈತರ ಗೋರಿ ಮೇಲ ನಿಮ್ದು ಎಂತ ಮಜಾ ಮಾಡ್ತಕ್ಕಂಥ ರಾಜಕಾರಣ. ಬಹಳ ಬೇಜಾರಾಗತ್ತೆ. ನಾವೆಲ್ಲರ ಇಡೀ ನಾಡಿನ ರೈತರ ಒಂದು ತಂದಲ್ಲಿ 1 ಕೋಟಿ ಜನ ಸೇರ ಇವರ 224 ಮಂದಿ 500 ಮಂದಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ಸುದ್ದಿಗಾಗಿ ಸಿದ್ದು ನ್ಯೂಸ್. ರೈತರೋ ನಾವೆಲ್ಲ ರೈತರೋ. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ ಮತ್ತು ರಾಜ್ಯ ಗೌರವಾಧ್ಯಕ್ಷ ಶ್ರೀಕಾಂತ್ ಗುರೂಜಿಯವರ ಸಹಯೋಗದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಸೋಮವಾರ ಆಲಮಟ್ಟಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ವಿಸ್ತರಿಸಬೇಕು ಎಂಬ ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ರೈತರು ಹೋರಾಟ ನಡೆಸಿದರು. ನಮಗೆ ನ್ಯಾಯ ಸಿಗುವವರೆಗೂ ನಾವು ಸ್ಥಳದಿಂದ ಎದ್ದು ಹೋಗುವುದಿಲ್ಲ ಎಂದು ರೈತರು ಪಣತೊಟ್ಟಿ ನಿಂತರು. ಸರ್ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ ಸರ್. ನೀವು 2 ತಿಂಗಳ ಬೇಕಾದ್ರೆ ಇನ್ನ 8 ದಿನ ಕೊಡೋಣಪ್ಪ ಮ್ಯಾಗ ಸರ್. ಅವ್ರ ಒಪ್ಪಿಗೆ ಐತೆ ಅಂತ ಕೇಳ್ರಿ. ಇಲ್ಲ ಅಂತಂದ್ರ ಅವ್ರ ಆಫೀಸ್ಗೆ ಹೋಗ್ಲಿ, ನಾವು ಮೇನ್ ರೋಡ್ಗೆ ಹೋಗ್ತೀವಿ. ರೈತರ ಪರವಾಗಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ರೈತರ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ಮಂಡಿಸಿ ನ್ಯಾಯ ದೊರಕುವವರೆಗೂ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದರು. ನಾವಂತೂ MD ಮುಖಾನ ನೋಡಿಲ್ಲ. ನಾವು MD ಮುಖಾನ ನೋಡಿಲ್ಲ. ಯಾರು MD ಅಂತ ಗೊತ್ತಿಲ್ಲ. ಯಾರ ರೈತರಿಗೆ ಗೊತ್ತಿದ್ದೇನಪ್ಪ? ಯಾರು ನೋಡಿದ್ರೇನೋ? ಇಲ್ಲ. MD ಆಫೀಸ ಆಲಿಮಟ್ಟಾಗಾಯ್ತು ಏನ್ ಬೆಂಗಳೂರಾಗಾಯ್ತು? ಮತ್ತೆ ಎಲ್ಲಿ ಇರ್ಬೇಕು ಅವರು? ಆಲಿಮಟ್ಟಾಗ ಇರ್ಬೇಕು. ಒಂದು ದಿನಾನು ಕೂಡ ಆಲಿಮಟ್ಟಿಗೆ ಬರಲ್ರಿ ಗುರುಗಳ. ಕೇಳ್ರಿ, ಟೂರಿಗೆ ಬರ್ತಾರಲ್ಲ, ಟೂರಿಗೆ ಬಂದಾಗ ಯಾವಾಗಾರ ಒಂದು ಬರ್ತಾರ ಅಷ್ಟೇ. ಪಿಕ್ನಿಕ್ ಬಂದಾಗ ಬರುದು. ಹೈಕೋರ್ಟ್ ಹೇಳಿದೆ ನೀವು KB ಜನ ಅಲ್ಲ, MD ಕಂಪಲ್ಸರಿ ಆಲಿಮಟ್ಟಲ್ಲೇ ಇರಬೇಕು ಅಂತ ಹೇಳಿದರೆ. ಆದ್ರೆ ಅವ್ರು ಇರಲ್ಲ. ಒಂದ್ ವೇಳೆ MD ನಿಂತಿದ್ರೆ, ಹಾಗೆ ನಮ್ಮ ಆಯುಕ್ತರು, ಕಮಿಷನರ್ ಭೂ ಸುಧಾರಣಾ ಇಲಾಖೆ ಏನಿತ್ತಲ್ಲ ಅವ್ರ ಆಯುಕ್ತರು ಏನು ಬಾಗಲಕೋಟೆಗೆ ಇದ್ದಿದ್ರೆ ಈ ಯಾವ ಸಮಸ್ಯೆಗಳು ಕೂಡ ಬರ್ತಿದ್ದಿಲ್ಲ. ನಮಗೆ 2020ರಲ್ಲಿ ನಮ್ಮ ಹೊಲಕ್ಕೆ ನೀರು ಬರ್ತಿತ್ತು. ಇವ್ರು ಇಲ್ಲಾರಕ್ಕೆ ಇಲ್ಲಿ ಫೈಲ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಮತ್ತ ಅಲ್ಲಿಂದ ಇಲ್ಲಿ ಕರೆಕ್ಷನ್ ಬರ್ಬೇಕಪ್ಪ ಅಂತ ಮತ್ತ 6 ತಿಂಗಳು ತಗೋತು. 6 ತಿಂಗಳು ತಗೋತು. ಇವತ್ತು ನಾಗರಬೆಟ್ಟ ಏತ ನೀರಾವರಿ ಯೋಜನೆ 2017ರಲ್ಲಿ ಸ್ಟಾರ್ಟ್ ಆಯ್ತು. ಆ ಟೆಂಡರ್ ನಲ್ಲಿ ಹೇಳಿದರೆ ಹೆಡ್ ವರ್ಕ್ ಬಂತು,
ಮುಖ್ಯ ಕಾಲುವೆ ವರ್ಕ್ ಬಂತು, ಎರಡೂ ಸೇರಿಸಿ 30 ತಿಂಗಳದಾಗ ಮುಗಿಸ್ಬೇಕಂತ ಅವರೇ ಹೇಳಿದ್ರು. ಮುಗಿದೈತೇನ್ರಿ 30 ತಿಂಗಳದಾಗ? ಮುಗಿದ ಆಯ್ತಪ್ಪ. ಕಾಲುವೆ ಟೆಂಡರ್ ಕರಿಕ್ಕಿಂತ ಮುಂಚೆ ನಿಮಗೆ ಒಂದು ನೋಟಿಸ್ ಕೊಟ್ಟು GMC ಮಾಡಿ ನಿಮಗೇನ್ರ ಅವರ್ ಕಾಪಿ ಕೊಟ್ರ? ಹೇಳು, ಬಂದಿಲ್ಲ. ಯಾವ ಅಧಿಕಾರಿಗಳು ಭೂಸ್ವಾಧೀನ ವಿಶೇಷ ಅಧಿಕಾರಿಗಳಾಗ್ಲಿ ಸರ್ವೇದಾರ್ ಆಗ್ಲಿ ಯಾರಾದ್ರೂ ನಿಮ್ ರೈತರಿಗೆ ಒಂದು ನೋಟಿಸ್ ಕೊಟ್ಟು ಇಂಥ ದಿನ ನಿಮ್ ಹೊಲಕ್ಕೆ ಬರಾಕತ್ತಿದ್ವಿ, ಈ ಕಾಲುವೆಗೆ ನಿಮ್ ಹೊಲ ಹೋಗೈತಿ, ನೀವು ಇರ್ಬೇಕಂತ ಯಾವತ್ತಾದ್ರೂ ಹೇಳಿದಾರನ್ರಿ? ಇಲ್ಲ. ಹೇಳಿದಾರ? ಇಲ್ಲ. ಅಟ್ಲೀಸ್ಟ್ ನಿಮ್ ಹೊಲ ಎಷ್ಟು ಹೋಗಿದೆ ಅಂತಾರ ಏನಾರ ಹೇಳಿದಾರ? ಅದೂ ಇಲ್ಲ. ಗುರುಗಳ ಕೇಳ್ರಿ, ಇಲ್ಲಿ ನಮ್ಮಲ್ಲಿ ಹೆಂಗೆ ಅಂತ ಹೇಳ್ತೀನಿ. ಹೊಲ ಹೋದದ್ದು ಒಬ್ಬೊಂದು, ಇವರು ನೋಟಿಸ್ ಕೊಟ್ಟದ್ದು ಒಬ್ಬೊಂದು. ಬಿಲ್ ಮತ್ತೊಬ್ಬನಿಗೆ ಆಗೈತ್ರಿ ಅದು. ಎಲ್ಲಿ ಕುಂತ GMC ಮಾಡೋದಂತಂದ್ರೆ ಎಲ್ಲಕ್ಕೂ ಮಾಡೋದಂತಂದ್ರೆ ಇಲ್ಲೇ ಆಫೀಸ್ನಾಗ AC ರೂಮ್ನಾಗ ಕುಂತ್ ಇಲ್ಲ ಎಲ್ಲಾರ ಕುಂತ್ ಮಾಡ್ಬಿಡುದ್ರಿ. ಮತ್ತೇನ್ ಹೇಳುದು? ಕಾಲುವೆ ಯಾಕೆ ನಿಂತದ್ರಿ ಅಂತ ಕೇಳಿದ್ರೆ ಏನ್ ಹೇಳ್ತಾರ? ಇಲ್ರಿ, ಅಲ್ಲಿ ರೈತರು ಸಹಕಾರ ಕೊಡಲಾಗ್ಯಾರ, ಅದಕ್ಕೆ ಕಾಲುವೆ ನಿಂತೈತ್ರಿ ಅಂತ ಹೇಳಿ ನಮ್ಮನ್ನೇನು ಓಟ್ ಹಾಕಿ ಕಳಿಸಿದ್ರಲ್ಲ ಜನಪ್ರತಿನಿಧಿ, ಅವರು ಹೇಳ್ತಾರ, ಅವ್ರ ಜೊತೆಗೆ ಅಧಿಕಾರಿಗಳು ಹೇಳ್ತಾರೆ. ತಪ್ಪು ಯಾರ್ದು? ಗುಗಳೆ ಮೊನ್ನೆ ಜನಪ್ರತಿನಿಧಿ ಹೇಳಿದ್ರು, ನಮ್ಮ ಜನಪ್ರತಿನಿಧಿಗಳು ಏನಂತಂದ್ರೆ ರೈತರ ತೊಂದರೆ ಮಾಡಿದರೆ ಅದಕ್ಕೆ ಕಾಲುವೆ ನಿಂತದ ಅಂತ ಹೇಳಿದ್ರು. ನಾವು ರೈತದೇನು ತಪ್ಪೈತೇನ್ರಿ? ನಾವೇನ್ ಕೇಳಕತ್ತಿದೀವಿ? ನಮ್ಮ ಹೊಲಕ್ಕೆ ಅವಾರ್ಡ್ ಕಾಪಿ ಕೊಡ್ರಿ, ನಾವೇನ್ರ ರೊಕ್ಕಕ್ಕೆ ಇದನು. ನಮ್ಮ ರೈತರು ಏನ್ ಹೇಳ್ಯಾರಿ? ನಾವು ರೈತರು ತಕರಾರು ಮಾಡಿದ್ರೆ 90% ಕಾಲುವೆನ ಹೆಂಗ್ ಮುಗಿಸ್ತಿದ್ರಪ್ಪ ನೀವು? ಹೆಂಗ್ ಮುಗಿಸ್ತಿದ್ರಿ ಹೇಳ್ರಿ? ಅದರಲ್ರಿ ಗುರುಗಳೇ, 4-5 ಜನ ರೈತರು ಬರೀ 1.5 ಕಿಲೋಮೀಟರ್ ನಿಂತಿದೆ, ಅಲ್ಲೊಂದು 300 ಮೀಟರ್, ಅಲ್ಲೊಂದು 200 ಮೀಟರ್. ಯಾಕಂದ್ರ ಆ ರೈತರು ಈ ಭೂ ಸ್ವಾಧೀನ ಇಲಾಖೆಗೆ ಏನ್ ಅಡ್ಡಾಡಕತ್ತಾರಲ್ರಿ, ಅವ್ರು ನೋಡಿ ಹಂಚ್ಬಿಟ್ರ. 10 ದೊಡ್ಡ ಚಪ್ಪಲಿ ಹೇಳ್ದಾರಿ, ದಿನ ಅಳತಾರ, ಕಣ್ಣ ನೀರ್ ಹಾಕ್ತಾರ, ನಾಚಿಗೆ ಬರ್ಬೇಕು. ನೀವು ಯಾವ ರೈತರು ತಕರಾರು ಮಾಡಿದಾರಲ್ಲ ಅವೆಲ್ಲಾ ರೈತರಿಗೆ ಇವತ್ತು ಈ ಹೋರಾಟದ ವೇದಿಕೆಯಲ್ಲಿ ನೀವು ಮೊದಲು ಅವಾರ್ಡ್ ಕಾಪಿ ಕೊಡ್ರಿ. ಅವಾರ್ಡ್ ಕಾಪಿ ಕೊಟ್ಟು ಕೆಲಸ ಚಾಲು ಮಾಡಿ. ಉಳಿದ ರೈತರಿಗೆ 1 ವಾರದಲ್ಲಿ ನೀವೇ ನಾಗರಬೆಟ್ಟಕ್ಕೆ ಬಂದು ಅಲ್ಲೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಒಟ್ಟರಿಗೆ ಮೊದಲು ಅವಾರ್ಡ್ ಕಾಪಿ ಕೊಡೋಕಂತ ಕೆಲಸ ಮಾಡಿರೋ ಪುಣ್ಯಾತ್ಮ ಅಂತ ನಾವ್ ಹೇಳಕತ್ತೀವಿ. ಮತ್ತು ನಾವ್ ಹೇಳ್ತಾ ಇದ್ದೇವೆ, ಹೊಳೆದಂಡೆ ಎಲ್ಲ ರೈತರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾತಾಡ್ತಾ ಇದೆ. ನೀವು ಕೂಡಲೇ ಮರು ಸರ್ವೆ ಮಾಡ್ಬೇಕು. ಏನು ಇವತ್ತು ನಾರಾಯಣಪುರ ಹಿಂಗಿದೆ, ಏನ್ ಮುಳುಗಡೆ ಆಗಿದೆಯಲ್ಲ, ನೀವು ಸರ್ವೆ ಮಾಡಿ. ಮತ್ತೆ ಸರ್ವೆ ಮಾಡಾಗನ ಯಾವಾಗ ಬರೋದ್ರಿ? ಮೇದಾಗ ಬಂದೆ. ಅವಾಗ ಅಲ್ಲ, ಯಾವಾಗ ಫುಲ್ ನೀರ್ ನಿಂದಿರ್ತೈತಿ ನೋಡು. ಯಾವಾಗ ನಿಂದಿರ್ತ? ಫುಲ್ ಯಾವಾಗ ನೀರ್ ಇರ್ತೈತ್ರಿ ಡ್ಯಾಮ್ನಾಗ? ಆಗಸ್ಟ್ ಸೆಪ್ಟೆಂಬರ್ನಾಗ ಬಂದು ನೀವು ಖುದ್ದಾಗಿ ಒಂದು ಸಮಿತಿ ಮಾಡ್ಬೇಕು. ನೀವೆಲ್ಲ ಸಮಿತಿ ಮಾಡಿ ಅಲ್ಲಿ ಅದಕ್ಕೆ ಯಾವತ್ತು ಆ ಊರಿಗೆ ಹೋಗಕ್ಕಿಂತ ಮುಂಚೆ ನೀವೆಲ್ಲ ರೈತರಿಗೆ ಹೇಳ್ಬೇಕು, ನಾವು ಇಂತ ನಿಮ್ಮ ಊರಿಗೆ ಬರ್ತಾ ಇದ್ದೇವೆ ಹೇಳಿ ಅಲ್ಲಿ ನೀವು ನೋಟಿಸ್ ಕೊಟ್ಟು ನೀವು ಹೋಗಿ ಒಂದು ಸಭೆ ಮಾಡಿ ಅಧಿಕಾರಿ ಕರ್ಕೊಂಡ್ ಕೆರೆ ಎಟ್ಟೆಟ್ಟು ಮುಣಿಗದಂತ ನೋಡ್ಕೊಂಬರ್ರಿ. ಪುಣ್ಯಾತ್ಮರು ನಾವು ಹೇಳ್ತಾ ಇರೋದು ನೋಡ್ಕೊಂಬರ್ರಿ. 3 ಲಕ್ಷ ಪಗಾರ ಕೊಟ್ಟು ಚಲೋ ಅಂತ ಒಂದ್ ಚಾಕ್ರಿ ಆಳಿಟ್ಟದ ಅವನ ಹೆಸರನ್ನ MLA. ಪಕ್ಕ ಅರ್ಥ ಆಗ್ಲಿಲ್ಲ ನೀನ? 3 ಲಕ್ಷ ಪಗಾರ ಐತಿ ಗೊತ್ತಮ್ಮ ಅವಾಗ. ಅವ್ಯಾವ ಸಾಹೇಬ ಸರ್ ಅವ್ಯಾಕ 3 ಲಕ್ಷ ಶಾಂತಗೌಡ್ರ ಪಗಾರ ಕೊಟ್ಟ, ಕಾರ್ ಡೀಸೆಲ್ ಹಾಕಿ, ಮೊಬೈಲ್ ಬಿಲ್ ಕೊಟ್ಟು, ಹೆಂಡತಿ ಮಕ್ಕಳಿಗೆ ದವಾಖಾನೆ ಕೊಟ್ಟು, ಬಿಸಿ ಅನ್ನ ಕೊಟ್ಟು, ಹಾಕೊಳಕ್ ಅರಿವಿ ಕೊಟ್ಟು, ಫಸ್ಟ್ ಕ್ಲಾಸ್ ಇಟ್ಟಿರಿಲ್ರಿಪ್ಪ. ನಾವು ಕೊಟ್ಟ ಆಡ್ರಿ ನಮ್ಮ ಚಾಕ್ರಿ ಆಳ ಏನ್ ಗೊತ್ತ? ನಂಜುಂಡಸ್ವಾಮಿ ಅವರು ಜಿಲ್ಲಾದಾಗ ಮೊದಲನೇ ಕೂಲಿ ಅಂದ್ರೆ ಜಿಲ್ಲಾಧಿಕಾರಿ, 2ನೇ ಕೂಲಿ ಅಂದ್ರೆ AC, 3ನೇ ಕೂಲಿ ಅಂದ್ರೆ ತಹಸೀಲ್ದಾರ. ನೀವ್ ಅವ್ರ ಮುಂದೆ ಕೈ ಮುಕ್ಕೊಂಡಿ ಲಂಚ ಕೊಟ್ಟು ಇಲ್ಲಿ ಬಂದು ಬೀದಿ ಹಾಕೋತ್ ನೀರಾವ್ರಿ ಏನಾಗ್ತತಿ? ಅವ ಊರಾಗ ಬಂದಾರ ಡಂಗ್ರ ಬಡದ, ಡೊಳ್ಳ ಬಡದ, ಸತ್ತಾಗ ಹೆಣ ಬಡದಾಗ, ಹಲಗಿ ಬಡದಂಗ್ ಬಡದ್, ಸಾಹೇಬ್ ಬಂದ್ ಪಟಾಕ್ಷಿ ಬಿಡ್ತಿ. ಅವಾಗ ಬಂದಾಗ ಫಸ್ಟ್ ಕ್ಲಾಸ್ ಕೈಯಾಗ ಹಿಡ್ಕೊಂಡಿದ್ರಂದ್ರ ಮಾಲಿ ಒತ್ತಮ್ಮ ತಪ್ಪಾಕ್ ತಿಳ್ಕೊತೀರ ಹೇಳೋದ? ರಾಹುಲನ್ನ ಕೇಳಿಸ್ತಿಲ್ಲ? ಮತ್ತಿದ ನಾಗರಬೆಟ್ಟ ಯೋಜನೆ ಆದ ನಂತರ ಬಿಟ್ಟು ಹೋಗ್ತಾರ ತಿಳಿದ್ರಿ. ಮತ್ತ
ಆಲಮಟ್ಟಿ 519.6 ಪ್ರೆಸೆಂಟ್ ಐತಿ ಎತ್ತರ 524.256 ಆಗು ಮಟ್ಟ. ಬಿಜಾಪುರ ಜಿಲ್ಲಾದಾಗ ಯಾವ MLA ನಾವು ಬಿಡಂಗಿಲ್ಲ. ನಿಮ್ಮ ರಾಜಕಾರಣ ಪಕ್ಷ ಎಲ್ಲಾ ನಿಮ್ ಮನೆಯಾಗಿರ್ಲಿ, ನೀರಾವರಿ ಬಂದಾಗ ಎಲ್ಲರೂ ಒಂದಾಗ್ರಿ. ನಾವ್ ಯಾವುದೇ ಪಕ್ಷ, ಯಾವುದೇ MLA, ಜಾತಿ ಮತ ನಮಗೆ ಯಾವುದೂ ವಿರೋಧ ಇಲ್ಲ. ನಮಗ ಬೇಕಾದ ಆಲಮಟ್ಟಿ ಎತ್ತರಾಗಿ ನೀರಾವರಿ ಹತ್ರ 5-6 ಜಿಲ್ಲೆಗೆ ನೀರಾವರಿ ಆಗ್ತದ. ಅದ್ರಾಗ ಎಷ್ಟು ತಿರ್ತೀನ್ರಿ ಹಾಳಾಗ್ರ ಹೋಗ್ಲಿ. ಎತ್ತರ ಮಾಡಿ ಸಾಕ್, ಬ್ಯಾಗ್ ಮಣ್ಣು ಹಾಕೋರಿಕೆ. ಆಮೇಲೆ ರೈತರಿಗೆ ನೀರು ಕೊಡ್ರು, ನಿಮಗೆಲ್ಲ ಅನ್ನ ಹಾಕಿ ಜೀವ ಅಂತ. ರೈತ ಸಂಘ ಅಂದ್ರೆ ಏನ್ ತಿಳ್ಕೊಂಡಿರಿ ನೀವು? ಕರೆಂಟ್ ಬಿಲ್ಗೆ ನಾವ, ನೀರಾವರಿಗೆ ನಾವ, ಶಿವಾನಂದ ಪಾಟೀಲ್ ಮನೆಗೆ ಮುತ್ತಿಗೆ ಹಾಕಿ ತೊಗರಿ ಬಿಲ್ ಬೆಂಬಲ ಬೆಲೆ ಕುಡ್ಸಾಕು ನಾವ, ಹುಕ್ಕೇರಿ ರಾಮದುರ್ಗ ನಾಳೆ ನಿಮ್ಮನ್ನ ಮಣ್ಣು ಕೊಡಾಕು ನಾವ. ಅಂದ್ರೆ ಏನು ಐತಿಲ್ಲ ಅದ? 5 ವರ್ಷ ಅಧಿಕಾರ ಬಹಳ ಇರಂಗಿಲ್ಲ ಸರ್. ಪೊಲೀಸ್ ಅಧಿಕಾರಿಗಳು, ನೀರಾವರಿ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಸರ್? ಅವರು ಕರೀರಿ, ಅವ್ರ ಯಾಕೆ ಅಲ್ಲಿ ಕುಂತಾರ ಸರ್? ನಾವು 10 ಗಂಟೆಗೆ ಈ ರಾಜಕಾರಣ ವ್ಯವಸ್ಥೆ ನೋಡಿ ತಲೆ ಹಿಡಕರದಾರು, ಈ ಅಧಿಕಾರಿಗಳು ಕೂಡ ಅಷ್ಟು ತಲೆ ಹಿಡಕರದಾರ. ಈಗಾದರೂ ರಾಜ್ಯದ ಮುಖ್ಯಮಂತ್ರಿ ಅವರ ತಾವೆಲ್ಲ ಉಪಮುಖ್ಯಮಂತ್ರಿ ಇದ್ದಾಗ ಕೂಡ ನೀರಾವರಿ ಮಂತ್ರಿಗಳು ಇದ್ರಿ. ಈಗ ಕೂಡ ರಾಜ್ಯದಾಗ ನಾವು ಹೋರಾಟ ಮಾಡಿ ನೀರಾವರಿ ಮಾಡುದು ಅಲ್ಲ, ನಾವೇನು ಭಿಕ್ಷೆ ಕೇಳತ್ತಿಲ್ಲ. ಈ ನಾಡಿಗೆ ಅನ್ನ ಹಾಕಕ್ಕಾಗಿ, ಊಟ ಹಾಕಕ್ಕಾಗಿ ನೀರ್ ಬೇಕಾಗಿದ್ರು. ನಮ್ಮ ಭೂಮಿ ಖಾಲಿ ಅದಾವು, ನೀರು ಕೊಟ್ರೆ ನಿಮಗ್ ಊಟಕ್ಕೆ ಹಾಕ್ತಿರೋ ಅಂತ ಹೇಳಕ್ಕಾಗಿ ನೀರಾವರಿ ಯೋಜನೆ ಮಾಡ್ಲಿಕ್ಕೆ ಆಗ್ತು. ಅವ್ರ ಭಾಗದಾಗ ಸುಮಾರು 20-25 ಸಾವಿರ ಕೋಟಿ ರೂಪಾಯಿ ಕೆಲಸ ಮಾಡ್ಯಾರ. ಈ ನಾಗರಬೆಟ್ಟಿ ನೀರಾವರಿ MB ಪಾಟೀಲ್ ಸಾಹೇಬ್ರಿಗೂ ಲಕ್ಷ ಬರ್ಬೇಕಾಗಿದೆ. ಯಾಕಂದ್ರೆ ಬಿಜಾಪುರ ಇರ್ಲಿ, ಎಲ್ಲೇ ಇರ್ಲಿ, ನೀರಾವರಿ ಅಂದ್ರೆ ನಮ್ಮ ರೈತರವ್ರ. ದಯವಿಟ್ಟ ಈಗಲಾದ್ರೂ ತಕ್ಷಣ ಎಚ್ಚೊತ್ತ ಈ ನಾಗರಬೆಟ್ಟಿ ನೀರಾವರಿ ಇರ್ಲಿ, ಏನ್ ನಿಮ್ಮ ನಾರಾಯಣಪುರ ಡ್ಯಾಮ್ನಿಂದ ಆ ಭಾಗದಲ್ಲಿ ಪರಿಹಾರಗಳು, ಕಾಲುವೆಗೆ ಪರಿಹಾರ ಕೊಟ್ಟಿಲ್ಲ, ಭೂಮಿ ಆಧಾರ ಪರಿಹಾರ ಕೊಟ್ಟಿಲ್ಲ. ಇದೇ ನಮ್ಮ ಶಾಂತಗೌಡರು ಹೇಳ್ತಿರು, 7,000 ಎಕರೆಗೆ ಆ ಡ್ಯಾಮ್ಗೆ ನೀರು ಹೋಗ್ತಕ್ಕಂತ ಏರಿಯಾಕ ಅವರೆಲ್ಲ ಊರ್ ಬಿಟ್ಟು ಬೇರೆ ಬೇರೆ ಪಾಪ ಮಹಾರಾಷ್ಟ್ರ ಇಲ್ಲ ಕೊಲ್ಲಾಪುರಕ್ಕೆ ಆ ಪುಣ್ಯಾತ್ಮರಿಗೆ ಪಾಪ ರೈತ ದೇವರುಗಳಿಗೆ 7,000 ಎಕರೆ ಜಮೀನನ್ನ ತಗೊಂಡ್ರೆ ಇನ್ನ ಪರಿಹಾರ ಕೊಟ್ಟಿಲ್ಲ ಅಂದ್ರ ಎಂತ ರಾಜ್ಯದ ಮುಖ್ಯಮಂತ್ರಿಗಳ, ಎಂತ ಅಧಿಕಾರಿಗಳು ನೀವೆಲ್ಲ? ಅಲ್ರೂ ರೈತರ ಗೋರಿ ಮೇಲ ನಿಮ್ದು ಎಂತ ಮಜಾ ಮಾಡ್ತಕ್ಕಂಥ ರಾಜಕಾರಣ ಬಹಳ ಬೇಜಾರಾಗ್ತೈತಿ. ನಾವೆಲ್ಲರ ಇಡೀ ನಾಡಿನ ರೈತರ ಒಂದು ತಂದಲ್ಲಿ 1 ಕೋಟಿ ಜನ ಸೇರ ಇವ್ರ 224 ಮಂದಿ 500 ಮಂದಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ನಿಮ್ಮ ಸೇವಾ ಹೆಂಗ್ ಮಾಡ್ತಾರಂತಂದ್ರ ಅವಾಗ ಮಾಡ್ತಾರ ಇವ್ರ, ಅಲ್ಲಿವರೆಗೆ ಮಾಡುದು ನೋಡ್ರಿ. ಈಗ ಈ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವೇದಿಕೆಯ ಮುಂಭಾಗಕ್ಕೆ ಕರೆಸಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ವೇದಿಕೆಯ ಮುಂಭಾಗದಲ್ಲಿ ಕೂರಿಸಿ ವಿವರವಾಗಿ ಚರ್ಚಿಸಲಾಯಿತು. ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ, ರಾಜ್ಯ ಗೌರವಾಧ್ಯಕ್ಷ ಶ್ರೀಕಾಂತ್ ಗುರುಜಿ ಹಾಗೂ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ನಾಗರಬೆಟ್ಟ ಏತ ನೀರಾವರಿ ಯೋಜನೆ ವಿಸ್ತರಣೆ ಕುರಿತು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸ್ವಲ್ಪ ವಿಚಾರ ಮಾಡಿ ಮಾತಾಡಿ ಸರ್. ಸಾಹೇಬ್ರು ಕನ್ಸೆಂಟ್ ಅವಾರ್ಡ್ ಕೊಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಅಂತ ಹೇಳಿದ್ರು ಸರ್. ಆ ರೀತಿ ಕನ್ಸೆಂಟ್ ಅವಾರ್ಡ್ ಕೊಟ್ರು ಅಂದ್ರೆ ನಾವು 2-2.5 ತಿಂಗಳೊಳಗೆ ಅವ್ರದ್ದು ಏನಿದೆ, ಎಷ್ಟು ಮಂದಿ ಕನ್ಸೆಂಟ್ ಕೊಡ್ತಾರೋ ಅವ್ರದ್ದೆಲ್ಲರಿಗೂ ಅವಾರ್ಡ್ ಮಾಡ್ತೀವಿ. 1. 2ನೇದು ಸರ್, ತಾವು ವರ್ಕ್ ಬಗ್ಗೆ ಹೇಳಿದ್ರಿ, ನೀರು ಹೋಗಿಸ್ತೇವೆ ಅಂತ, ಅದನ್ನ ನೆಕ್ಸ್ಟ್ ಏನಿದೆ ಅದು ಇಂಜಿನಿಯರ್ ಸಾಹೇಬ್ರು ಹೇಳ್ತಾರೆ. ಅಲ್ಲ ಗೆಜೆಟ್ ಆಗ್ಬೇಕು ಸರ್ ಅದೆಲ್ಲನು. ಅವರೆಲ್ಲ ರೈತರು ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನು ನೀಡಬೇಕಾಗತ್ತೆ ಸರ್. ಸಂಬಂಧಪಟ್ಟಂಗೆ ಈಗಾಗಲೇ ನಮಗೆ 223 ಕೋಟಿ ರೂಪಾಯಿ ಟೋಟಲ್ R&Rಗೆ ನಾವು ಲೆಕ್ಕಾಧಿಕಾರಿಗಳಿಗೆ ಜಮಾ ಮಾಡಿದ್ದೀವಿ. ಆಮೇಲೆ ಈ ಪ್ರಕರಣ ವಿಶೇಷ ಅಂತ ತಿಳ್ಕೊಂಡು LISಗೆ ಕನ್ಸೆಂಟ್ ಅವಾರ್ಡ್ ಮಾಡೋದಕ್ಕೆ ಕೂಡ ಏನು ಅನುಮತಿನ ಕೊಡಬೇಕಾಗಿತ್ತು ಅದನ್ನ ನಾವು R&R ಕಮಿಷನರ್ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ MD ಆಪ್ಷನ್ ಎಲ್ಲವನ್ನೂ ನಾವು ಕ್ಲಿಯರ್ ಮಾಡಿದ್ದೀವಿ. ಇನ್ನು ಸ್ಪೆಷಲ್ DC ಅವರು ಈಗಾಗಲೇ ಹೇಳಿದ್ದಾರೆ 2.5 ತಿಂಗಳಲ್ಲಿ ರೈತರು ಮುಂದೆ ಬಂದ್ರೆ ಅದಕ್ಕೆ ಬಾಡಿ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಂಗೆ ಚೀಫ್ ಇಂಜಿನಿಯರ್ ಸಾಹೇಬರು ಅದು ಕೆಲಸ ಮಾಡೋದಕ್ಕೆ ರೈತರು ಒಪ್ಪಿಗೆ ಕೊಟ್ಟಲ್ಲಿ ನಾಳೆಯಿಂದನೇ ಕೆಲಸ ಪ್ರಾರಂಭ ಮಾಡ್ತಾರೆ. ಅದು ಒಂದು ಅವರ ಸಾಹೇಬ್ರ ಪರವಾಗಿ ಅವರು ಕೂಡ ಮಾತಾಡ್ತಾರೆ. ಅದೇ
ಅಲ್ಲ ಅವರು ಕನ್ಸೆಂಟ್ ಕೊಟ್ರೆ ಅಥವಾ ಜಾಗ ಬಿಟ್ರೆ ನಾವು ಕೆಲಸ ಮಾಡಬಹುದು. ಈಗಾಗಲೇ ನಾವು 2 ಹಂತದಲ್ಲಿ ನಾವು ನಾಗರಪೇಟ ಕೆಲಸ ತಗೊಂಡಿವಿ. ಮೊದಲನೇದಾಗಿ ಹೆಡ್ ವರ್ಕ್ಸ್ ಮತ್ತೆ ಅದ್ರದ್ದು ತಕ್ಕಂಗೆ ಡೆಲಿವರಿ ಚೇಂಬರ್ ತನಕ ಒಂದು ಕೆನಾಲ್ ನೆಟ್ವರ್ಕ್. ಸೊ 2021ಕ್ಕೆ ಅದು ಕಂಪ್ಲೀಟ್ ಆಗಿದೆ. ಸೊ ಅದನ್ನ ಟ್ರಯಲ್ ಅನ್ನು ಮಾಡಿದ್ವಿ. ಇದೇನದ ಲಿಫ್ಟ್ ಇರಿಗೇಷನ್ ಇದ್ದಿದ್ರಿಂದ ನೀರು ಎತ್ಬಿಟ್ಟು ಡೆಲಿವರಿ ಚೇಂಬರ್ ಕೊಟ್ಟು ಅಲ್ಲಿ ಪಶ್ಚಿಮ ಮತ್ತೆ ಈಸ್ಟ್ ವೆಸ್ಟ್ ಕೆನಾಲ್ 2 ಕಡೆ ನಾವು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ ನಾವು ಮಾಡಿದ್ದೀವಿ. ಸೊ 2 ಟೆಂಡರ್ಸ್ ಆಗಿದಾವೆ. ಮೊದಲನೇ ಟೆಂಡರ್ ಕಾಮಗಾರಿ ಕಂಪ್ಲೀಟ್ ಆಗಿದೆ, ಟ್ರಯಲ್ ರನ್ನು ಮಾಡಿದ್ದೀವಿ. ಈಗ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಗಲೇ ಟೆಂಡರ್ ಆಗಿದೆ, 22ರಲ್ಲಿ ಆಗಿದೆ. ಅದರಲ್ಲಿ ಆಲ್ಮೋಸ್ಟ್ 92% ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ. ಕೆಲಸ 90 ಭಾಗದಷ್ಟು ಇದು ಕೆಲಸಗಳು ಕಂಪ್ಲೀಟ್ ಆಗಿದೆ. ಅದರಲ್ಲಿ ಲ್ಯಾಂಡ್ ಅಕ್ವಿಷನ್ ಅದರ ಇಶ್ಯೂಸ್ ಇದಾವೆ. ಲ್ಯಾಂಡ್ ಅಕ್ವಿಷನ್ ಅದು ನಮ್ಮ ಸ್ಪೆಷಲ್ ಟೀಚರ್ ಹೇಳಿರತಕ್ಕಂತೆ 178 ಎಕರೆಗಳು ಆಗಲೇ ಪೇಮೆಂಟ್ ಸ್ಟೇಜಲ್ಲಿ ಇದ್ದಾವೆ. ಕೆಲವು ಆಗಲೇ ಫಸ್ಟ್ಗೆ ಜನರಲ್ ಅವಾರ್ಡ್ ಆಗಿರ್ತಕ್ಕಂಥದ್ದನ್ನು ಆಗಲೇ ಪೇಮೆಂಟ್ ಆಗಿದೆ. ಈಗ ಹೋದ ವರ್ಷ ಡಿಸೆಂಬರಿಂದ ನಾವು ಮತ್ತೆ ಸರ್ಕಾರ ಒಂದು ನಿರ್ಧಾರ ತಗೊಂಡ್ಬಿಟ್ಟು ಕನ್ಸೆಂಟ್ ಅವಾರ್ಡ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಆ ಕನ್ಸೆಂಟ್ ಅವಾರ್ಡ್ ಪ್ರಕಾರ SLO ಮತ್ತೆ ನಮ್ಮ ಕನ್ಸರ್ನ್ ಸೆಕ್ಷನ್ ಆಫೀಸರು ಮತ್ತೆ ಅವರೆಲ್ಲ ರೈತರಿಗೆ ಒಂದು ಕಮಿಟಿ ಮಾಡಿಬಿಟ್ಟು ಅಲ್ಲಲ್ಲಿ ವಿಲೇಜ್ಗೆ ಹೋಗ್ಬಿಟ್ಟು ಮನವರಿಕೆ ಮಾಡಿ, ಸೊ ಜನರಲ್ ಅವಾರ್ಡಲ್ಲಿ ಯಾರು ಹೋಗ್ಬೇಕು, ಯಾಕಂದ್ರೆ ಜನರಲ್ ಅವಾರ್ಡ್ಗೆ ಹೋದರೆ ಅಮೌಂಟು ಕಡಿಮೆ ಇದೆ. ಸೊ ಕನ್ಸೆಂಟ್ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲಿ ತೊಗೊಂಡ್ರೆ 25 ಲಕ್ಷ 30 ಲಕ್ಷ ಸಿಗುತ್ತೆ ಆ ಥರ ಮನವೊಲಿಸ್ತಿದ್ದಾರೆ. ನಾ ಈ ವೇದಿಕೆಯಲ್ಲಿ ನಮ್ಮೆಲ್ಲರೂ ತಮ್ಮ ರಿಕ್ವೆಸ್ಟ್ ಮಾಡ್ತೀವಿ, ಮುಖಂಡರಲ್ಲಿ ಹಾಗೂ ರೈತರಲ್ಲಿ ಎಲ್ಲರೂ ಕನ್ಸೆಂಟ್ ಅವಾರ್ಡ್ಗೆ ನೀವು ಒಪ್ಪಿಗೆ ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಪ್ರಾಸೆಸ್ ಮಾಡ್ತಾರೆ. ಆಮೇಲೆ ಸರ್ಕಾರದಲ್ಲಿ ಆಗಲೇ 200 ಕೋಟಿ ಅಮೌಂಟು SLOಗೆ ಜಮಾ ಮಾಡಿದ್ದಾರೆ, PCO ಜಮಾ ಮಾಡಿದ್ದಾರೆ. ಈಗ ನಮ್ಗೆ ಬರ್ತಕ್ಕಂಥದ್ದು ಅರೌಂಡ್ ಹೆಚ್ಚು ಕಡಿಮೆ 38 ಲಕ್ಷ ಏನೋ 38 ಕೋಟಿ ಏನೋ ನಮಗೀಗ ಅಮೌಂಟು ರೆಡಿ ಇದೆ. MD ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಪೇಮೆಂಟ್ಗೆ ರೆಡಿ ಇದೆ. ಈಗ ಕನ್ಸೆಂಟ್ ಅವಾರ್ಡ್ ಕೊಟ್ಟಿದೆ. ಆ ಕನ್ಸೆಂಟ್ ಅವಾರ್ಡ್ ಆಗಿದ್ಮೇಲೆ SLO ಅವ್ರ ಪ್ರೊಸೀಜರ್ ಹೇಳ್ತಾ ಇದ್ರು ಬೆಳಗ್ಗೆ. ಅದಾಗಿದ್ಮೇಲೆ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಸೊ ಗೆಜೆಟ್ ನೋಟಿಫಿಕೇಶನ್ಗೆ ಸುಮಾರು 1.5 ತಿಂಗಳ ಟೈಮ್ ಬೇಕಾಗುತ್ತೆ. ಆ ಗೆಜೆಟ್ ನೋಟಿಫಿಕೇಶನ್ ಯಾರು ಚಾಲೆಂಜ್ ಮಾಡೋದಿದ್ರೆ ಅದ್ರ ಮೇಲೆ ಗೆಜೆಟ್ ನೋಟಿಫಿಕೇಶನ್ ಆಗಿದ ತಕ್ಷಣ ಅವ್ರು ಪ್ರಾಸೆಸ್ ಶುರು ಮಾಡಿದರೆ ಇನ್ನೂ 1 ತಿಂಗಳು. ಸೊ ಮೋಸ್ಟ್ಲಿ ಅವ್ರು ಹೇಳೋ ಪ್ರಕಾರ 2 ತಿಂಗಳು 2.5 ತಿಂಗಳು ಪ್ರಾಸೆಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಆಫೀಸ್ ಬಂದು ಅವ್ರು ಕೊಡಂಗಿಲ್ಲ ಸರ್? ಆಫೀಸ್ ಬೇಡ ಸರ್, ನಾವು ಅದೇ ಗ್ರಾಮಕ್ಕೆ ಹೋಗ್ತೀವಿ, ಗ್ರಾಮ ಸಭೆ ಮಾಡ್ತೀವಿ ಸರ್. ಆ ಗ್ರಾಮ ಸಭೆ ಹೋದಾಗ ಕೊಡ್ಲಿ ನಮಗೆ. ಸರಿ ಐತಲ್ರಿಪ್ಪ. ಮತ್ ಇನ್ನೊಂದ್ ಸರ, ಈಗ ನೀವು ಕ್ಲಿಯರ್ ಮಾಡಿ ಕೊಟ್ರಿ ಅಂದ್ರೆ ಮುಗ್ದ ಹೋಯ್ತು ವ್ಯವಹಾರ. ಈಗ ನಾಗರಬೆಟ್ಟ ಮುದ್ದೇಬೇಡ ತಾಲೂಕು ಹೋದಿಲ್ರಿ ಸರ್, 8 ದಿವಸಕ್ಕೊಮ್ಮೆ ಇದು ನೀರು ಬೀಳು ಮಟ್ಟ 8 ದಿವಸಕ್ಕೊಮ್ಮೆ ನಮ್ಮ ಜಿಲ್ಲಾ ಮುಖಂಡರು ರಾಜ್ಯ ಮುಖಂಡರ ನೇತೃತ್ವದೊಳಗ 8 ದಿವಸದೊಳಗೆ ನೀರಾವರಿ ಅಧಿಕಾರಿಗಳು ನೀವು 8 ದಿವಸಕ್ಕೊಮ್ಮೆ ಮೀಟಿಂಗ್ ಮಾಡ್ಲೇಬೇಕು ಸರ್. ನಾಗರಬೆಟ್ಟದೊಳಗ ಮಾಡ್ಬೇಕ್ರಿ. ಯಾಕಂದ್ರೆ ನಾವು ನಿಮ್ಮ ಮಧ್ಯೆ ಬರಕಾಗೋದಿಲ್ಲ ಸರ್. ನಮಗೆ 2 ಇನ್ನ ಬೇಕಾದ್ರೆ 4ನೇ ಅಧ್ಯಕ್ಷರ ಇನ್ನ 4ನೇ ಹೆಚ್ಚು ಹೋಗ್ಲಿ, ಬಟ್ ಅವ್ರು ಬರೆದು ಕೊಡಬೇಕು, ಹಂಗ ಹೋಗಂಗಿಲ್ಲ ಸರ್. ಈಗ ನಾವ್ ಇವತ್ತ ಹೋರಾಟಕ್ಕೆ ಬಂದಿವ್ ಸರ್. ಇಲ್ಲಿ ಈಗ 2 ತಿಂಗಳದಾಗ ಬರೆದು ಕೊಡ್ತೀನಿ ಅನ್ನಕತ್ತೀವಿ. ರೊಕ್ಕ ಯಾವ ಜಮಾ ಆಗಿ ಸರ್? ಇದು 1 ವಾರದಿಂದ ಸರ್. ಮತ್ ಕೆಲಸ ಸ್ಟಾರ್ಟ್ ಮಾಡ್ಬೋದಾಗಿತ್ತಲ್ರಿ? ಇದನ್ನ ಸ್ಟಾರ್ಟ್ ಇದೆ ರೆಡಿ ಆದ್ವಿ ಅಂದ್ರೆ ಸರ್ ನಾವೇ ನಿಮ್ಮ ಮನೆಗೆ ಬರೋಣ್ರಿ, ನಿಮ್ಮ ಆಫೀಸ್ ಬರೋಣ. ಹಂಗಲ್ ಸರ, ನಿಮ್ ಕೆಲಸ ನೀವು ಪ್ರಾರಂಭ ಮಾಡ್ಬೇಕ್ರಿ. ನೀವು ಅವ್ರ ರೈತರು ಕೊಡ್ಬೇಕು, ನಿಮ್ಮ ಆಫೀಸ್ ನಾವು ಬಂದ್ ಕೊಡಕ್ ಸಾಧ್ಯ ಇಲ್ಲ ಸರ. ನೀವು ಗ್ರಾಮ ಸಭೆ ಮಾಡ್ರಿ. ಶಾಂತಗೌಡ್ರ ಪ್ರತಿ ಹಳ್ಳಿ ಒಳಗೆ ಹೋಗಿ ಕನ್ಸಲ್ಟ್ ಅವಾರ್ಡ್ ಅವ್ರು ಮಾಡ್ಬೇಕು, ಗ್ರಾಮ ಸಭೆ ಮಾಡ್ಬೇಕು. ಲಿಖಿತ ಭರವಸೆ ದೊರೆಯುವವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅಲ್ಲೇ ಇದ್ದ ಬಾಗೇವಾಡಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ರೈತರ ಸಮಸ್ಯೆಯನ್ನ ಆಲಿಸಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನ್ಯಾಯಯುತ ಕ್ರಮ ಕೈಗೊಳ್ಳಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಇಂಜಿನಿಯರ್ ಸರ್ ಅವರು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕೆಲಸ ನಾಳೆನೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಅಲ್ಲಿ ಫೀಲ್ಡಿಗೆ ಹೋದ್ಮೇಲೆ ನಮಗೆ ಕನ್ಸಲ್ಟ್ ಅವಾರ್ಡು, ನನಗೆ ಆರ್ಡರ್ ಕಾಪಿ ಬೇಕು, ನನಗೆ ರೊಕ್ಕ ಬೇಕಂತಂದ್ರೆ ಅವರಿಗೆ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಇದನ್ನ ನೀವು ಕ್ಲಿಯರ್ ಮಾಡಿದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ನಮಗೂ ಕಷ್ಟ ಆಗ್ತದ. ಯಾಕಂದ್ರೆ ಉಳಿದಿರೋದೇ 1.8 to 1.6 ಇದೆ. ಅಷ್ಟು ರೈತರನ್ನ ಒಪ್ಪಿಸಿಬಿಟ್ರೆ ನಿಮ್ ಕೆನಾಲ್ಗಳಿಗೆ ನೀರು ಬರ್ತದೆ. ಇದೇನು ದೊಡ್ಡ ವಿಷಯನೇ ಅಲ್ಲ. ಅಂತಿಮವಾಗಿ ಅಧಿಕಾರಿಗಳು 3 ತಿಂಗಳೊಳಗೆ ರೈತರ ಬೇಡಿಕೆಗೆ ಸಂಬಂಧಿಸಿದ ಕೆಲಸವನ್ನ ಪೂರ್ಣಗೊಳಿಸುವುದಾಗಿ ಲಿಖಿತ ಭರವಸೆ ನೀಡಿದರು. 8/6/2026 ಹೋರಾಟದ ಸಮಯದಲ್ಲಿ ತಮ್ಮೆಲ್ಲರೊಂದಿಗೆ ಚರ್ಚಿಸಿದಂತೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯ ಕಾಲುವೆ ನಿರ್ಮಾಣಕ್ಕಾಗಿ ಐತೀರ್ಪು ಹಂತದಲ್ಲಿರುವ ಪ್ರಕರಣಗಳ ಕುರಿತು ಸಂಬಂಧಿಸಿದ ಗ್ರಾಮಗಳ ಭೂ ಸ್ವಾಧೀನ ಒಳಪಡುವ ರೈತರು ಒಪ್ಪಿಗೆ ಐತೀರ್ಪು ರಚಿಸಲು ಸಂಬಂಧಿಸಿದ ದಾಖಲೆಗಳಿಂದ ಗ್ರಾಮ ಸಭೆಗಳಲ್ಲಿ ಒಪ್ಪಿಗೆ ನಮೂನೆಗಳನ್ನ ಸಲ್ಲಿಸಿದಲ್ಲಿ
ಒಪ್ಪಿಗೆಯ ನಮೂನೆಗಳನ್ನು ಸಲ್ಲಿಸುವ ರೈತರ ಜಮೀನುಗಳ ಕುರಿತು ಒಪ್ಪಿಗೆ ತೀರ್ಪು ರಚಿಸಲು ಭೂ ಸ್ವಾಧೀನ ಕಾಯ್ದೆಯ ಪ್ರಕಾರ ನಿಯಮಾವಳಿಗಳನ್ನು ಪಾಲಿಸಿ 3 ತಿಂಗಳೊಳಗ ಇದನ್ನ ನಿಯಮಾನುಸಾರ ಸಂಪೂರ್ಣ ಮಾಡಿಕೊಡ್ತೇನೆ ಅಂತ ಹೇಳ್ಯಾರ. ರೈತರ ಬೇಡಿಕೆಗೆ ಸಂಬಂಧಿಸಿದ ಕೆಲಸವನ್ನ ಪೂರ್ಣಗೊಳಿಸುವುದಾಗಿ ಲಿಖಿತ ಭರವಸೆ ನೀಡಿದರು. ಬಳಿಕ ರೈತರು ಹಾಗೂ ಮುಖಂಡರ ಒಪ್ಪಿಗೆಯೊಂದಿಗೆ ಹೋರಾಟವನ್ನ ಹಿಂಪಡೆಯಲಾಯಿತು. ನಾಗರಬೆಟ್ಟ ಏತ ನೀರಾವರಿ ಹೋರಾಟ ಯಶಸ್ವಿಯಾಗಿರುವುದಕ್ಕೆ ರೈತರು ಸಂತೋಷ ವ್ಯಕ್ತಪಡಿಸಿದರು. ಇದು ನಾಗರಬೆಟ್ಟ ಏತ ನೀರಾವರಿ ಹೋರಾಟದ ಸಂಪೂರ್ಣ ವರದಿ. ಇಂತಹ ಇನ್ನಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.